ಸಾಮಾನ್ಯವಾಗಿ ಎಲ್ಲಾ ರೀತಿಯ ಅಡುಗೆಗಳನ್ನು ತಯಾರಿಸಲು ಎಣ್ಣೆಯು ಮುಖ್ಯವಾದ ಒಂದು ಪದಾರ್ಥವಾಗಿದೆ. ಅದರಲ್ಲೂ ಭಾರತೀಯರು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಹೆಚ್ಚು ಇಷ್ಟಪಡುತ್ತಾರೆ. ಡೀಪ್ ಫ್ರೈ ಮಾಡಿದ ನಂತರ ಉಳಿದ ಎಣ್ಣೆಯನ್ನ ಪದೇ ಪದೇ ಬಳಸುವುದು ಉತ್ತಮವೇ? ಈ ರೀತಿ ಒಂದು ಬಾರಿ ಬಳಸಿದ ಎಣ್ಣೆಯನ್ನ ಯಾರು ಸಹ ಹೊರಚೆಲ್ಲುವುದಿಲ್ಲ. ಎಣ್ಣೆ ಮುಗಿಯುವವರೆಗೂ ಅದರಲ್ಲಿ ಒಂದಲ್ಲ ಒಂದು ರೀತಿಯ ಆಹಾರ ಪದಾರ್ಥಗಳನ್ನ ತಯಾರು ಮಾಡುತ್ತೇವೆ. ಈ ರೀತಿ ಬಳಸಿದ ಎಣ್ಣೆಯು ನಮ್ಮ ಆರೋಗ್ಯದ ಮೇಲೆ ಗಂಭೀರ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಎಂಬುದು ನಿಮಗೆ ತಿಳಿದಿದೆ. ಪ್ರಪಂಚವು ಎಷ್ಟೇ ಮುಂದುವರೆದಿದ್ದರೂ, ಏನೆಲ್ಲ ತಂತ್ರಜ್ಞಾನ ಬೆಳೆದಿದ್ದರೂ ಸಹ ಆಹಾರ ಪದಾರ್ಥಗಳ ಬಳಕೆಯಲ್ಲಿ ನಾವು ಕಲಬೆರಕೆಯನ್ನ ನೋಡ್ತಾ ಇದ್ದೇವೆ. ಈ ಎಲ್ಲ ಎಣ್ಣೆಗಳು ಸ್ಯಾಚುರೇಟೆಡ್ ಆಗಿರುತ್ತವೆ, ಅಂದರೆ ಇವುಗಳಲ್ಲಿ ಯಾವುದೇ ಡಬಲ್ ಬ್ಯಾಂಡ್ಗಳು ಇರುವುದಿಲ್ಲ. ಮೋನೋಸ್ಯಾಚುರೇಟೆಡ್ ಎಂದರೆ 2 ಕಾರ್ಬನ್ ಇರುತ್ತದೆ. ಪಾಲಿಸ್ಯಾಚುರೇಟೆಡ್ ಅಂದರೆ ಕಾರ್ಬನ್ ನಡುವೆ ಬಹು ಡಬಲ್ ಬ್ಯಾಂಡ್ಗಳ ರಚನೆಯಾಗಿರುತ್ತದೆ. ಆದ್ದರಿಂದ ಯಾವ ಎಣ್ಣೆಯು ಅಡುಗೆಗೆ ಉತ್ತಮವಾಗಿದೆ, ಅವುಗಳನ್ನು ಎಷ್ಟು ಬಾರಿ ಪುನರ್ಬಳಕೆ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕೆಲವೊಂದು ಎಣ್ಣೆಗಳು ಅಡುಗೆಗೆ ಬಳಸಲು ಯೋಗ್ಯವಿರುವುದಿಲ್ಲ, ಆದರೆ ಕೆಲವರು ಅಡುಗೆಗೆ ಬಳಸುವ ಎಣ್ಣೆಗಳನ್ನು ಖರೀದಿಸಲಾಗದೆ ಬೆಲೆ ಕಡಿಮೆ ಇರುವ ಎಣ್ಣೆಗಳನ್ನು ಅಡುಗೆಗಳಿಗೆ ಬಳಸುತ್ತಾರೆ. ಆದರೆ ಇವು ಆರೋಗ್ಯದ ಮೇಲೆ ಅತಿ ಕೆಟ್ಟ ಪರಿಣಾಮವನ್ನುಂಟು ಮಾಡುತ್ತದೆ. ವನಸ್ಪತಿ, ಮಾರ್ಗರಿನ್, ತುಪ್ಪ, ತೆಂಗಿನಕಾಯಿ ಮತ್ತು ತಾಳೆ ಎಣ್ಣೆಗಳು ಮುಂತಾದವು ಉರಿಯುವ ಉದ್ದೇಶಗಳಿಗಾಗಿ ಬಳಸಿದರೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತವೆ. ನೀವು ಎಣ್ಣೆಯನ್ನು ಮರುಬಳಕೆ ಮಾಡಲು ಬಯಸಿದರೆ ರೈಸ್ ಬ್ರೈನ್ ಎಣ್ಣೆ ಸುರಕ್ಷಿತವಾದ ಆಯ್ಕೆಯಾಗಿದೆ. ನೀವು ಅದನ್ನು ಮಧ್ಯಮ ಉರಿಯಲ್ಲಿ ಬಳಸಬಹುದು ಮತ್ತು ಅದನ್ನು ನಂತರದಲ್ಲಿಯೂ ಸಹ ಮರುಬಳಕೆ ಮಾಡಬಹುದು. ಅಡುಗೆ ಎಣ್ಣೆಯನ್ನು ಖರೀದಿ ಮಾಡುವಾಗ ಅದರ ಗುಣಮಟ್ಟವನ್ನು ನೋಡಿ ಖರೀದಿ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಎಣ್ಣೆಗೆ ಸಂಬಂಧಿಸಿದಂತೆ ಹಲವಾರು ರೀತಿಯಲ್ಲಿ ಕಲಬೆರಕೆ ಆಗುತ್ತಿರುವುದನ್ನು ನಾವು ನೋಡಿದ್ದೇವೆ. ಪ್ರತಿಯೊಬ್ಬರೂ ಸಾಮಾನ್ಯವಾಗಿ 15 ಮಿಲಿ ಅಥವಾ 3 ಟೀ ಸ್ಪೂನ್ ಎಣ್ಣೆಯನ್ನು ಬಳಸುವುದು ಸುರಕ್ಷಿತವಾಗಿದೆ. ನೀವು ಅಡುಗೆಗಾಗಿ ಒಂದೇ ರೀತಿಯ ಎಣ್ಣೆಯನ್ನು ಬಳಸಬೇಕು ಎಂಬ ನಿಯಮವೇನೂ ಇಲ್ಲ. ನೀವು ವಿವಿಧ ಎಣ್ಣೆಗಳ ಮಿಶ್ರಣವನ್ನು ಬಳಸಬಹುದು. ಉದಾಹರಣೆಗೆ ಎಣ್ಣೆಯ ಜೊತೆ ತುಪ್ಪ ಬಳಸಬಹುದು. ಯಾವ ಎಣ್ಣೆಯು ಬಿಸಿ ಮಾಡಿದಾಗ ಕೆಟ್ಟ ರೀತಿಯಲ್ಲಿ ವಾಸನೆಯನ್ನು ಉಂಟು ಮಾಡದೇ ಇದ್ದರೆ ಅದು ಉತ್ತಮವಾಗಿದೆ ಎಂಬುದು ಅರ್ಥ. ಯಾವ ಎಣ್ಣೆಯು ಬಿಸಿ ಮಾಡಿದಾಗ ಕೆಟ್ಟ ರೀತಿಯಲ್ಲಿ ವಾಸನೆಯನ್ನು ಉಂಟು ಮಾಡದೇ ಇದ್ದರೆ ಅದು ಉತ್ತಮವಾಗಿದೆ. ಆದರೆ ಇದಕ್ಕೆ ವಿರುದ್ಧವಾಗಿ ಕೆಲವು ಎಣ್ಣೆಗಳು ಬಿಸಿ ಮಾಡಿದ ತಕ್ಷಣವೇ ಕೆಟ್ಟ ವಾಸನೆಯನ್ನು ಉಂಟು ಮಾಡಿದರೆ ಅದು ಕಳಪೆ ಎಂಬ ಅರ್ಥ. ಅಂದರೆ ಇದರ ಅರ್ಥ ಎಣ್ಣೆಯನ್ನ ಬಿಸಿ ಮಾಡಿದಾಗ ಅದು ಮೊದಲಿರುವ ಗುಣವನ್ನ ಕಳೆದುಕೊಂಡು ಬೇರೆ ಗುಣವನ್ನ ಪಡೆದುಕೊಂಡರೆ ಅದು ಕೆಟ್ಟ ಎಣ್ಣೆ ಎಂಬ ಅರ್ಥ. ಬಹಳ ಸಮಯದವರೆಗೆ ಹೆಚ್ಚಿನ ತಾಪಮಾನದಲ್ಲಿ ಎಣ್ಣೆಯನ್ನ ಆಳವಾಗಿ ಹುರಿಯದಂತೆ ನೋಡಿಕೊಳ್ಳಿ. ಉದಾಹರಣೆಗೆ ಯಾವುದೇ ರೀತಿಯ ಅಡುಗೆಯನ್ನು ತಯಾರು ಮಾಡುವಾಗ ಎಲ್ಲ ರೀತಿಯ ವಸ್ತುಗಳನ್ನು ತಯಾರಿ ಮಾಡಿಕೊಂಡು ತಕ್ಷಣವೇ ನೀವು ಫ್ರೈ ಮಾಡಿ. ಯಾವುದೇ ಕಾರಣಕ್ಕೂ ಎಣ್ಣೆಯನ್ನ ಗ್ಯಾಸ್ ಮೇಲೆ ಇಟ್ಟು ಅನಂತರದಲ್ಲಿ ತಯಾರಿ ಮಾಡಿಕೊಂಡು ಮಾಡಬೇಡಿ. ಏಕೆಂದರೆ ಈ ಎಲ್ಲಾ ತಯಾರಿಗಳನ್ನ ಮಾಡಿಕೊಳ್ಳುವಷ್ಟರಲ್ಲಿ ಎಣ್ಣೆ ಹೆಚ್ಚಿನ ತಾಪಮಾನವನ್ನ ಹೊಂದಿರುತ್ತದೆ. ಎಣ್ಣೆಯನ್ನು ಕಡಿಮೆ ತಾಪಮಾನದಲ್ಲಿ ಯಾವಾಗಲೂ ಬಳಸಿ. ಬೇರೆ ಬೇರೆ ರೀತಿಯ ಆಹಾರಗಳನ್ನ ತಯಾರು ಮಾಡುವಲ್ಲಿ ಎಣ್ಣೆಗಳ ಪಾತ್ರ ಮಹತ್ತರವಾದದ್ದು. ಹೆಚ್ಚಿನ ಎಣ್ಣೆಯನ್ನು ಬಳಸಿದ ಪದಾರ್ಥಗಳನ್ನ ಸೇವಿಸುವುದರಿಂದ ನಮ್ಮ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ. ಆದ್ದರಿಂದ ಎಣ್ಣೆಯನ್ನು ಸಾಧ್ಯವಾದಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಆರೋಗ್ಯದ ಬಗ್ಗೆ ಉತ್ತಮ ಕಾಳಜಿ ಇರುವವರು ಮಾತ್ರ ಎಣ್ಣೆ ಮರುಬಳಕೆಯ ಬಗ್ಗೆ ಭಯವನ್ನು ಹೊಂದಿರುತ್ತಾರೆ. ಆದರೆ ಕೆಲವರು ಇದರ ಬಗ್ಗೆ ಯಾವ ಭಯವೂ ಇಲ್ಲದೆ ಎಣ್ಣೆಯನ್ನ ಪದೇ ಪದೇ ಮರುಬಳಕೆ ಮಾಡ್ತಾ ಇರ್ತಾರೆ. ಎಣ್ಣೆಯನ್ನು ಪದೇ ಪದೇ ಬಿಸಿ ಮಾಡುವುದರಿಂದ ಅದು ತನ್ನಲ್ಲಿರುವ ಉತ್ತಮ ಅಂಶಗಳನ್ನ ಕಳೆದುಕೊಂಡಿರುತ್ತದೆ. ಈ ರೀತಿ ಉತ್ತಮ ಅಂಶಗಳನ್ನ ಕಳೆದುಕೊಂಡ ಎಣ್ಣೆಯನ್ನು ಪದೇ ಪದೇ ಬಿಸಿ ಮಾಡುವುದರಿಂದ ಅದು ವಿಷಕಾರಿಯಾಗಿ ಪರಿವರ್ತನೆಯಾಗುತ್ತದೆ. ಈ ರೀತಿಯ ಎಣ್ಣೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದರಿಂದ ಹೃದಯ ಸಮಸ್ಯೆ, ಮಧುಮೇಹ, ಕ್ಯಾನ್ಸರ್ ಮತ್ತು ಬೊಜ್ಜಿನಂತಹ ಹಲವಾರು ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಬಹಳಷ್ಟು ಸಂಶೋಧನೆಗಳು ಸಹ ಇದನ್ನು ದೃಢಪಡಿಸಿವೆ. ಬಳಸಿದ ಎಣ್ಣೆಯನ್ನು ಪುನಃ ಬಿಸಿ ಮಾಡಿದಾಗ ಅದು ದೇಹಕ್ಕೆ ಹಾನಿಯಾಗುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಈ ರೀತಿಯ ಎಣ್ಣೆಯನ್ನು ಸೇವಿಸುವುದರಿಂದ ಹೃದಯಾಘಾತದ ಸಮಸ್ಯೆ ಕೂಡ ಉದ್ಭವಿಸುತ್ತದೆ. ಇನ್ನು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರುತ್ತದೆ. ಆದ್ದರಿಂದ ಎಣ್ಣೆಯನ್ನು ಪುನರ್ಬಳಕೆ ಮಾಡಬೇಕು ಎಂದಿದ್ದರೆ ಎಣ್ಣೆಯನ್ನು ಹೆಚ್ಚಿನ ತಾಪಮಾನದಲ್ಲಿ ಬಿಸಿ ಮಾಡಬೇಡಿ. ನೀವು ಉತ್ತಮ ಆರೋಗ್ಯವನ್ನು ಬಯಸುವುದಾದರೆ ಎಣ್ಣೆಯ ಪುನರ್ಬಳಕೆಯಿಂದ ದೂರವಿರುವುದು ಉತ್ತಮ. ಇಲ್ಲದೆ ಹೋದರೆ ಈ ರೀತಿ ಎಣ್ಣೆಯನ್ನ ಬಳಸುವುದರಿಂದ ದೀರ್ಘಕಾಲದಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಬಂದೊದಗುತ್ತದೆ. ಯಾವಾಗಲೂ ಆರೋಗ್ಯಕರವಾದ ತಾಜಾ ಆಹಾರವನ್ನು ಸೇವಿಸಲು ಮೊದಲ ಆದ್ಯತೆ ನೀಡಿ. ನೀವು ನಿಮ್ಮ ಆರೋಗ್ಯಕ್ಕೆ ಮೊದಲ ಆದ್ಯತೆಯನ್ನು ನೀಡುವ ವ್ಯಕ್ತಿಯಾಗಿದ್ದರೆ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಸೇವಿಸುವುದನ್ನು ಕಡಿಮೆ ಮಾಡಿ.
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ.